ದ್ವಾರಕಾನಾಥ್ ರವರನ್ನು ವಿಧಾನ ಪರಿಷತ್ತಿಗೆ ಕಳಿಸಿಕೊಡಲು ನಾಮನಿರ್ದೇಶನ ಮಾಡಬೇಕೆಂದು ಒತ್ತಾಯ. ರಾಜ್ಯದ ಅಹಿಂದ ಪಕ್ಷದ ಮತ್ತು ರಾಜ್ಯಾಧ್ಯಕ್ಷರಾದಂಥ CS ದ್ವಾರಕಾನಾಥ್ ಸಾಹೇಬರಿಗೆ ಈ ಸತಿ MLC ಮಾಡಬೇಕಂತ ಹೇಳಿ ನಾವು ಇಡೀ ಕರ್ನಾಟಕದಲ್ಲಿರೋ ಎಲ್ಲ ಆದಿವಾಸಿ ಮತ್ತು ಬುಡಕಟ್ಟು ಜನಾಂಗ ಮತ್ತು ಅಲೆಮಾರಿಗಳು ಸೇರಿ ಅವ್ರನ್ನ MLC ಸೀಟ್ ಕೊಡಬೇಕಂತೇಳಿ ಎಲ್ಲ ಸ್ಟೇಟಲ್ಲಿ ಎಲ್ಲ ಕಡೆ ಒತ್ತಾಯ ಆಗ್ತಿದೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸೃಷ್ಟಿ ಆದಾಗಿನಿಂದಲೂ ನಮ್ಮ ಅಲೆಮಾರಿ ಸಮುದಾಯದ ಪ್ರತಿನಿಧಿಗಳು ಈ ಎರಡು ಸದನಕ್ಕೆ ಕಾಲಿಟ್ಟಿಲ್ಲ. ಆದ್ದರಿಂದ ಈ ಬಾರಿ ನಡೆಯಲಿರುವ ವಿಧಾನ ಪರಿಷತ್ ಚುನಾವಣೆಗೆ ನಮ್ಮ ನಾಯಕರಾದ ಕೆಪಿಸಿಸಿ ಸಾಮಾಜಿಕ ನ್ಯಾಯ ಸಮಿತಿ ರಾಜ್ಯಾಧ್ಯಕ್ಷರಾದ ದ್ವಾರಕಾನಾಥ್ ಅವರಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟು ವಿಧಾನ ಪರಿಷತ್ತಿಗೆ ಕಳುಹಿಸಿಕೊಡಲು ನಾಮನಿರ್ದೇಶನ ಮಾಡಬೇಕೆಂದು ಕರ್ನಾಟಕ ರಾಜ್ಯ ಅಲೆಮಾರಿ ಬುಡಕಟ್ಟು ಮಹಾಸಭಾದ ಜಿಲ್ಲಾಧ್ಯಕ್ಷರಾದ ದಿವಾಕರ್ ಅವರು ತಿಳಿಸಿದರು. ನಮ್ಮ ರಾಜ್ಯದಲ್ಲಿ ಒಬ್ಬರು MLC ಆಗಿ ಮಾಡಿದರೆ ನಾವು ಹಿಂದುಳಿದ ಜನಾಂಗಕ್ಕೆ ಒಟ್ಟು 120 ಜನಾಂಗ ಇದ್ದೀವಿ. ಇವ್ರಿಗೆ ಒಂದು ಬೆಂಬಲ ಆಗುತ್ತೆ ಸರ್. ಸ್ವಾತಂತ್ರ್ಯ ಬಂದು 76 ವರ್ಷ ಆದ್ರೂ ನಮ್ಮ ಹಿಂದೆ ಯಾವುದೇ ರಾಜಕೀಯ ಶಕ್ತಿಗಳು ಕೆಲಸಗಳು ಸರಿಯಾಗಿ ಮಾಡ್ತಾ ಇಲ್ಲ. ನಾವು ಅಂದರೆ ಐದಿಂದ ಸೋತೋಗ್ಬಿಟ್ಟಿದ್ದೀವಿ. ನಮಗೆ ಯಾವುದು ಬಲ ಇಲ್ಲ ಸರ್. ನಮಗೆ ಬಲ ಸಿಗ್ಬೇಕಂದ್ರೆ ನಮಗೆ ಯಾವುದೋ ಒಂದು ಸರ್ಕಾರದಲ್ಲಿ ಯಾವುದೋ ಒಳ್ಳೆ ಹುದ್ದೆ ಕೊಡಬೇಕು. ಹಾಗಾಗ್ಬಿಟ್ಟು CS ದ್ವಾರಕಾನಾಥ್ ಸಾಹೇಬರು ಅವರು ಅಹಿಂದ ಪಕ್ಷ ಕಟ್ಟಿದ್ದಾರೆ. ಸಾಹಿತಿಗಳು ಮತ್ತು ಪತ್ರಕರ್ತರು ಮತ್ತು ಅವರು ಎಲ್ಲ ರೀತಿಯ ಇದರಲ್ಲಿ ಸರ್ ಅಂದರೆ ಸಾಮಾಜಿಕ ನ್ಯಾಯ ಘಟಕದಲ್ಲಿ ಅವರು ರಾಜ್ಯ ಅಧ್ಯಕ್ಷರಾಗಿದ್ದಾರೆ ಹಾಗೂ ಎಲೆಕ್ಷನ್ ಕಮಿಟಿಯಲ್ಲಿ ಚೀಫ್ ಮ್ಯಾನೇಜರ್ ಆಗಿದ್ದಾರೆ ಅವರು. ಹಾಗಾಗ್ಬಿಟ್ಟು ಅವ್ರಿಗೆ ಎಲ್ಲ ಹುದ್ದೆಗಳಲ್ಲಿ ಎಲ್ಲ ರೀತಿಯ ಅನುಭವ ಇದೆ ಸರ್. ಹಾಗಾಗ್ಬಿಟ್ಟು ಅವ್ರನ್ನ ಈ ಸತಿ MLC ಎಲೆಕ್ಷನಲ್ಲಿ ಅವ್ರನ್ನ ಒಂದು ಸೀಟ್ ಕೊಟ್ಟರೆ ನಮಗೆ ಎಲ್ಲ ಆದಿವಾಸಿಗಳಿಗೂ ಮತ್ತು ಅಲೆಮಾರಿಗಳಿಗೂ ಒಂದು ಬಲ ಸಿಗ್ತಂಗೆ ಆಗುತ್ತೆ ಸರ್. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 3-4 ದಶಕಗಳಿಂದ ನಮ್ಮ ಅಲೆಮಾರಿ ಮತ್ತು ಆದಿವಾಸಿಗಳ ಸಮಸ್ಯೆ ಕುರಿತಂತೆ ನ್ಯಾಯಾಲಯ ಮತ್ತು ಸರ್ಕಾರದ ಮಟ್ಟದಲ್ಲಿ ನಮ್ಮ ಹಕ್ಕುಗಳಿಗಾಗಿ ಹೋರಾಡುತ್ತಿದ್ದಾರೆ. ನಮ್ಮ ಎಲ್ಲ ಸಮುದಾಯಗಳ ಬಗ್ಗೆ ಅವರಿಗೆ ಅಪಾರ ಮಾಹಿತಿ ಇದ್ದು ಅವರಿಗೆ ಒಂದು ಅವಕಾಶ ಕಲ್ಪಿಸಿಕೊಡಿ ಎಂದು ಒತ್ತಾಯಿಸಿದ್ದಾರೆ. ಸರ್ಕಾರದಲ್ಲಿ ಕಾಂಗ್ರೆಸ್ನಿಂದ ನಾಮನಿರ್ದೇಶನ ಆಗ್ತಿದೆ ಸರ್. ಈಗ ನಾಮನಿರ್ದೇಶನದಲ್ಲಿ ಜೂನ್ 17 ತಾರೀಕು MLC 12 ಸೀಟ್ಗಳು ಖಾಲಿ ಆಗ್ತಾಯಿದೆ. ಅದರಲ್ಲಿ ನಮ್ಮ ರಾಜ್ಯದ ಅಹಿಂದ ಪಕ್ಷದ ಮತ್ತು ರಾಜ್ಯಾಧ್ಯಕ್ಷರಾದಂಥ CS ದ್ವಾರಕಾನಾಥ್ ಸಾಹೇಬರಿಗೆ ಈ ಸತಿ MLC ಮಾಡಬೇಕಂತ ಹೇಳಿ ನಾವು ಇಡೀ ಕರ್ನಾಟಕದಲ್ಲಿರೋ ಎಲ್ಲ ಆದಿವಾಸಿ ಮತ್ತು ಬುಡಕಟ್ಟು ಜನಾಂಗ ಮತ್ತು ಅಲೆಮಾರಿಗಳು ಸೇರಿ ಅವ್ರನ್ನ MLC ಸೀಟ್ ಕೊಡಬೇಕಂತೇಳಿ ಎಲ್ಲ ಸ್ಟೇಟಲ್ಲಿ ಎಲ್ಲ ಕಡೆ ಒತ್ತಾಯ ಆಗ್ತಾಯಿದೆ.